ರೆಸಿಪಿ ಏನಂದರೆ ನಾಟಿ ಸ್ಟೈಲ್ ದೊನೆ ಬಿರಿಯಾನಿ ಹೆಂಗೆ ಮಾಡೋದು ಬನ್ನಿ ತೋರಿಸ್ತೀನಿ ಏನೇನು ಬೇಕು ಅಂತೆಲ್ಲ. ನಾನಿಲ್ಲಿ ಯೂಸ್ ಮಾಡ್ಕೊಂಡಿರೋದು 1 ಈರುಳ್ಳಿ 1 ಟೊಮೆಟೊ ಮತ್ತು ಒಗ್ಗರಣೆಗಿದು 1 ಈರುಳ್ಳಿ 1 ಟೊಮೆಟೊ ಮತ್ತು ಇದು ಓಂಕಾಳು ಸ್ವಲ್ಪ ಮತ್ತು ಮರಾಠಿ ಮೊಗ್ಗು ಕೆಲವೊಂದು ಮಸಾಲೆ ಐಟಮ್ಸ್ ಇರುತ್ತಲ್ಲ ಇದು ಪಲಾವೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ರುಬ್ಕೊಳ್ಳೋದಕ್ಕೆಲ್ಲ ಏನೇನು ಬೇಕು ಅಂದರೆ ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಂತ ನೀವು ನೋಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮಸಾಲೆಗೆ ಏನಂದರೆ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ 1 ಚಿಟಿಕೆ ಮತ್ತು ಒಂದು ಸ್ವಲ್ಪ ಬಿರಿಯಾನಿ ಪೌಡ್ರ್ ಒಂಚೂರು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಅಂದರೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೋಬೇಕು. ಫಸ್ಟ್ ಏನು ಮಾಡಬಾರ್ದು, ಟೊಮೊಟೊ ಹಾಕೋಬಾರ್ದು. ಅದೇನಾಗುತ್ತೆ ಗೊತ್ತಿರುತ್ತಲ್ಲ, ಒಂಥರ ಉರಿ ಉರಿ ಹಂಗೆ ಇರುತ್ತೆ. ಸೊ ಹಾಗಾಗಿ ಇದನ್ನು ಒಂದು ಐ ಥಿಂಕ್ ಒಂದು 5 ಮಿನಿಟ್ಸ್ ಆದರೂ ಫ್ರೈ ಮಾಡಬೇಕು. ನೋಡಿ, ಈರುಳ್ಳಿ ಬ್ರೌನಿಷ್ ಬರೋವರೆಗೂ ಏನು ಮಾಡಬೇಕು, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬ್ರೌನಿಷ್ ಬಂದಮೇಲೆ ಕಟ್ ಮಾಡಿರುವಂಥ ಟೊಮೊಟೊನ ಹಾಕೋಬೇಕು. ಇದು ಒಂದು ಐ ಥಿಂಕ್ ಇದನ್ನು ಅಷ್ಟೊಂದು 5 ಮಿನಿಟ್ಸ್ ಎಲ್ಲ ಬೇಡ, ಒಂದು 2-3 ಮಿನಿಟ್ಸ್ ಆದರೆ ಸಾಕು. ಏನಂದರೆ ಇಟ್ಟಿರುವಂಥ ಓಂಕಾಳನ್ನ ಹಾಕ್ತಾಯಿದ್ದೀನಿ, ನೋಡ್ಕೋಬೋದು. ಮತ್ತು ನಾನು ಇದಕ್ಕೆ ಹೀಗೇನೆ ಅರಿಶಿನ ಪುಡಿನೂ ಕೂಡ ಈಗಲೇ ಸೇರಿಸ್ಕೊಂಡ್ಬಿಡ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ 1.5 kg ಮಟನ್ಗೆ ಅಂದರೆ ಚಿಕನ್ಗೆ ಆಗೋಷ್ಟು ನಾನು ಬಿರಿಯಾನಿ ರೆಡಿ ಮಾಡ್ಕೊಳ್ತಾ ಇರೋದು. ಸೊ ನೆಕ್ಸ್ಟು ಏನು ಹಾಕ್ಬೇಕಂದ್ರೆ ಚಿಕನ್ ಹಾಕಬೇಕು. ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಕಾಸು ಕೊಟ್ಕೊಂಡ್ರೆ 1.5 kg ಚಿಕನ್ನು ಬಾಯ್ಲರ್ ಕೋಳಿದು. ಸೊ ಇದನ್ನು ಎಷ್ಟು ಬೇಕು ಅನ್ನೋದನ್ನ ನೋಡಿ ಹಾಕ್ತೀನಿ. ಇದು ವಾಶ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ನು. ಚಿಕನ್ ಇದನ್ನು ನೀವು ನನಗೆ ಒಂದು 10 ನಿಮಿಷ ಬಾಡಿಸ್ಕೊಳ್ಳೋಣ, ಸ್ವಲ್ಪ ಡೀಪ್ ಫ್ರೈ ಆಗೋವರೆಗೂ. ಆಗಬೇಕು. ಸೊ 10 ನಿಮಿಷದವರೆಗೂ ಬಾಡಿಸ್ಕೊಳ್ಳೋಣ, ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು. ನಾನು ಇಲ್ಲಿ ನೋಡಿ 2 ಗ್ಲಾಸು ವಾಶ್ ಮಾಡಿರೋಂಥ ಅಕ್ಕಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಟೈಮ್ ನೆನೆಸೋಕ್ಕೆಲ್ಲ ಹೋಗಬಾರ್ದು, ಬಿಕಾಸ್ ಅನ್ನ ಎಲ್ಲ ಕಟ್ಟಾದಂಗೆ ಆಗುತ್ತೆ. ಇದನ್ನು ಇದಕ್ಕೆ ಹಾಕ್ಕೊಂಡು ಅಕ್ಕಿನ ಅಟ್ಲೀಸ್ಟ್ 1-2 ಮಿನಿಟ್ಸ್ ಆದರೂ ಫ್ರೈ ಮಾಡಬೇಕು. ಅಕ್ಕಿನೂ ಕೂಡ ಅದನ್ನು ಮಾಡ್ಕೊಳ್ಳೋಣ. ಅಡಿಷನಲ್ ಅಂತ ಏನು ಯೂಸ್ ಮಾಡಿಲ್ಲ, ನಿಮ್ಗೆ ತೋರಿಸಿದ್ನಲ್ಲ. ಜಸ್ಟ್ ಗರಂ ಮಸಾಲ, ಧನಿಯಾ ಮಸಾಲ, ಸ್ವಲ್ಪ ಬಿರಿಯಾನಿ, ಒಂದೇ 1 ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಹಾಕಿಲ್ಲ ಅಷ್ಟೇ. ಸೊ ಇದನ್ನು ಒಂಚೂರು ಅಟ್ಲೀಸ್ಟ್ 1 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ನೀರು ಎಷ್ಟು ಹಾಕಬೇಕು ಅಂತ ತೋರಿಸ್ತೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಲ್ಲ, ಸೊ 4 ಗ್ಲಾಸು ನೀರೇ ಹಾಕಬೇಕು. ಮಸಾಲದೆಲ್ಲ ವೇಸ್ಟ್ ಆಗೋಬೇಕು, ಅದರಲ್ಲೇ ತೊಳ್ಕೊಂಡು ಯೂಸ್ ಮಾಡ್ಕೊಳ್ತಾಯಿದ್ದೀನಿ. ನೋಡಿ, ಇಷ್ಟು ಅಕ್ಕಿ ನಾನು ಹಾಕಿದ್ದೀನಿ. ಈ ಟೈಮ್ ಒಂದ್ಸಲ ನೀವೇನು ಮಾಡಿ, ಒಂದ್ಸಲ ಟೇಸ್ಟ್ ನೋಡಿ. ಬಿಕಾಸ್ ಏನಾದರೂ ಉಪ್ಪು ಕಮ್ಮಿ ಇದ್ದರೆ ನೀವು ಈ ಟೈಮಲ್ಲಿ ಹಾಕೋಬೋದು. ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು. ನೋಡಿ, ಇದಕ್ಕೆ ಮನೇಲೆ ಮಾಡಿರುವಂಥ ಮೊಸರನ್ನ 2 ಚಮಚದಷ್ಟು ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಫೈನಲಿ ನಾವು ಈ ರೀತಿ, ನಾನು ಇದಕ್ಕೆ ನಿಂಬೆಹಣ್ಣು ಯೂಸ್ ಮಾಡಿಲ್ಲ, ಮಸ್ಟ್ ಆ್ಯಂಡ್ ಶುಡ್ ವೀಡಿಯೋದಲ್ಲಿ ನೋಡ್ಕೊಳ್ಳಿ. ಕುಕ್ಕರ್ ಹಾಕ್ತಾಯಿದ್ದೀನಿ. ಸೊ ಇದು 2 ವಿಷಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಇದಲ್ವಾ, ನೋಡೋಣ ಯಾವ ರೀತಿ ಆಗಿದೆ ಅಂತ. ಸೊ ಇದು ನಾವೇನು ಮಾಡಬೇಕು, ಇದಕ್ಕೆ ಒಂದ್ಸಲ ತಿರುಗಿಸ್ಕೋಬೇಕು. ನೋಡಿದ್ರಲ್ಲ, ಸೊ ತಿರುಗಿಸ್ಕೊಂಡಿದ್ದೀನಿ. ಇದನ್ನು ಇನ್ನೊಂದು ಸ್ವಲ್ಪ ಹಳ್ಕೋಬೇಕು ಅಂದರೆ ಏನು ಮಾಡಬೇಕು, ಇನ್ನೊಂದು ಸಲ ಕುಕ್ಕರ್ ಬಾಯಿನ ಮುಚ್ಚಬೇಕು. ಸೊ ಒನ್ಸ್ ಇದನ್ನ
ಬಿರಿಯಾನಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ